ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. PMA ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಒಂದು ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಯೋಮಿತಿ, ನಿಮ್ಮ ಒಂದು ವಿದ್ಯಾರ್ಹತೆ ಮತ್ತು ಅರ್ಜಿ ಶುಲ್ಕ, ವೇತನ ಶ್ರೇಣಿ, ಇದೇ ಒಂದು ಪ್ರಮುಖ ಒಂದು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಇಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದೀನಿ, ನೋಡ್ಕೋಬೋದು. ಈ ವೆಬ್ಸೈಟ್ ಲಿಂಕು ಬೇಕಾದ್ರೆ ನಾನು ನಿಮಗೆ ಡೈರೆಕ್ಟಾಗಿ ಹಾಕ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಈ ಒಂದು ವೆಬ್ಸೈಟ್ ಲಿಂಕು, ಚೆಕ್ ಮಾಡ್ಕೊಳ್ಳಿ. KARNEMAKAONE.karnataka.nic.in ಅಂತ. ಸೊ ಈ ಒಂದು ಫುಲ್ಲದು ಏನಿದೆ ಈ ಒಂದು ವೆಬ್ಸೈಟ್ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಹಾಕ್ತಾ ಇರ್ತೀನಿ, ನಿಮಗೆ ಮೇಲ್ಗಡೆನೂ ತೋರಿಸ್ತಾ ಇರ್ತೀನಿ, ಎರಡೂ ಸಹ ನೋಡ್ಕೋಬೋದು. ಸೊ ನೋಡ್ಕೋತಿದ್ದಂಗೆ ಇಲ್ಲೊಂದಷ್ಟು ನಿಮಗೆ ಆಪ್ಷನ್ಗಳು ಕಾಣುತ್ತೆ. ಸೊ ಈ ಆಪ್ಷನ್ಗಳನ್ನು ನೀವು ಚೆಕ್ ಮಾಡ್ಕೋಬೋದು. ಅಂಗನವಾಡಿ ಇಲ್ಲಿ ನೋಡ್ಕೊಳ್ಳಿ ಬೇಕಾದ್ರೆ ನಿಮಗೆ ಗೌರ್ಮೆಂಟ್ ಗೈಡೆನ್ಸ್ ಫಾರ್ ಅಂಗನವಾಡಿ ವರ್ಕರ್ಸ್, ಮಿನಿ ಅಂಗನವಾಡಿ ವರ್ಕರ್ಸ್, ಅಂಗನವಾಡಿ ಹೆಲ್ಪರ್ ರೆಕ್ರೂಟ್ಮೆಂಟ್ ಅಂತ. ಸೊ ನಿಮಗೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ನಿಮಗೆ ಅಂಗನವಾಡಿ ಸಹಾಯಕರ ಒಂದು ನೇಮಕಾತಿಗೆ ಸರ್ಕಾರದ ಮಾರ್ಗಸೂಚಿಗಳನ್ನ ಒಂದು ಹೊರಡಿಸಿರುವಂಥದ್ದು. ಈ ಒಂದು ಮಾರ್ಗಸೂಚಿಯಲ್ಲಿ ಏನೇನಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಸೊ ಇದು ನಿಮಗೆ ನಿಮಗೆ ಆದೇಶ ಪ್ರತಿ ಅಂತ ಏನು ಹೇಳ್ತಾರೆ. ಸೊ ಇದೊಂದು ನೋಟಿಫಿಕೇಷನ್ ಆಗಿರುತ್ತೆ. ಈ ಒಂದು ನೋಟಿಫಿಕೇಷನ್ನ ನೀವು ಚೆಕ್ ಮಾಡ್ಕೋಬೋದು ಈ ಅಂಗನವಾಡಿ ಒಂದು ನೋಟಿಫಿಕೇಷನಲ್ಲಿ. ಸೊ ನಿಮಗೆ ಇಲ್ಲಿ ಮೊದಲನೇದಾಗಿ ನೋಡ್ಕೋಬೋದು, ಪ್ರತಿಯೊಂದು ಹೊರಡಿಸಿರುವಂಥ ಮಾರ್ಗಸೂಚಿಗಳನ್ನ ಪರಿಷ್ಕರಿಸುವ ಕುರಿತು ಅಂತ ಅಂದ್ಬಿಟ್ಟು ನಿಮ್ಗೆ ಒಂದಷ್ಟು ಇಲ್ಲಿ ಮಾನದಂಡಗಳನ್ನ ಕೊಡ್ತಾ ಹೋಗ್ತಾರೆ. ಇದಕ್ಕೆ ಏನೇನೆಲ್ಲ ಅರ್ಹತೆ ಇರಬೇಕು, ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿನ ಸಲ್ಲಿಸೋಕ್ಕೆ ಅರ್ಹರಿರ್ತಾರೆ. ಇದು ಮೊದಲನೇ ಒಂದು ನಿಮಗೆ ಪಾಯಿಂಟಲ್ಲಿ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಇರ್ತಾರೆ, ಅಂಥವರು ಅರ್ಜಿನ ಸಲ್ಲಿಸ್ಕೋಬೋದು. ಇವರ ಒಂದು ವಯಸ್ಸು ಎಷ್ಟಿರಬೇಕು ಈ ಒಂದು ಅರ್ಜಿನ ಸಲ್ಲಿಸೋಕ್ಕೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ 19 ಅಂದರೆ ಕನಿಷ್ಠ 19 ವರ್ಷ, ಗರಿಷ್ಠ 35 ವರ್ಷಗಳ ಒಳಗಿರಬೇಕು. ಸೊ ಒಳಗಿರುವಂಥ ಹೆಣ್ಣು ಮಕ್ಕಳು ಮತ್ತು ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಇರ್ತಾರೆ, ಅಂಥವರು ಈ ಒಂದು ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ. ಅದರಲ್ಲಿ ನಿಮಗೆ ವಿಕಲಚೇತನರು ಅಂತ ಯಾರು ಇರ್ತಾರೆ, ನಿಮಗೆ ಅಂಗವಿಕಲರು ಯಾರು ಇರ್ತಾರೆ, ಇಂಥವ್ರಿಗೆ 10 ವರ್ಷಗಳ ಕಾಲ ಒಂದು ವಯೋಮಿತಿ ಸಡಿಲಿಕೆಯನ್ನು ನಿಮಗೆ ಕೊಡ್ತಾ ಹೋಗಿರ್ತಾರೆ. ಇಲ್ಲಿ ಹಾಕಿದ್ದೀವಿ ನೋಡ್ಕೋಬೋದು. ಸೊ ಜೊತೆಗೆ ಯಾರಿಗೆ ಒಂದು ಪ್ರಿಫರೆನ್ಸ್ ಇರುತ್ತೆ ಅಂದರೆ ಅಲ್ಲಿ ಸ್ಥಳೀಯರು ಯಾರಿರ್ತಾರೆ, ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಅಂಗನವಾಡಿ ಕೇಂದ್ರಗಳೇನಾದ್ರು ಇತ್ತು ಅಂತಂದರೆ ಆ ಒಂದು ಗ್ರಾಮದಲ್ಲಿ ವಾಸ ಇರುವಂಥ ಮಹಿಳೆಯರು ಇರ್ತಾರೆ, ಅಂಥವ್ರಿಗೆ ಮೊದಲ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ನಿಮಗೆ ಒಂದು ನಗರ ಪ್ರದೇಶದಲ್ಲಿ ಇತ್ತು ಅಂದರೆ ಆಯಾ ವಾರ್ಡ್ಗಳಿರುತ್ತಲ್ಲ, ಸೊ ಆ ಒಂದು ವಾರ್ಡಲ್ಲೇ ವಾಸ ಇರುವಂಥವ್ರಿಗೆ ನಿಮಗೆ ಮೊದಲ ಪ್ರಿಫರೆನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದಾದಮೇಲೆ ನಿಮಗೆ ಒಂದು ಅಂಗನವಾಡಿ ಕಾರ್ಯಕರ್ತೆ ಒಂದು ಹುದ್ದೆಗೆ ನಿಮಗೆ ಒಂದು ವಿದ್ಯಾರ್ಹತೆ ಏನಿರಬೇಕಾಗತ್ತೆ ಅನ್ನುವಂಥದ್ದು ನಿಮಗೆ ಇಲ್ಲೇ ತಿಳಿಸಿದ್ದಾರೆ, ನೋಡ್ಕೋಬೋದು. ಸೊ ಇಲ್ಲಿ ನಿಮಗೆ ಕನಿಷ್ಠ PUC ತೆರಗಡೆ ಹೊಂದಿರಬೇಕು, ಅಂದರೆ ನೀವು 12th ಏನಿದೆ ಆ ಒಂದು 12th ಪಾಸ್ ಆಗಿರಬೇಕಾಗತ್ತೆ. ಅದ್ರ ಜೊತೆಗೆ ನೀವು SSLCಯಲ್ಲಿ ನೀವು ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಲೇಬೇಕು. ನೀವು ಒಂದು ಕನ್ನಡ ಭಾಷೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಇರಲೇಬೇಕು. ಎರಡೂ ಆಗಿಲ್ಲ ಅಂತಂದರೆ ನೀವು ಫಸ್ಟ್ ಲ್ಯಾಂಗ್ವೇಜ್ನ ನೀವು ಹಿಂದಿ ಅಥವಾ ಬೇರೆ ಇನ್ನೇನೋ, ಇಲ್ಲ ನೀವು ಥರ್ಡ್ ಲ್ಯಾಂಗ್ವೇಜಲ್ಲಿ ಕನ್ನಡ ಓದಿದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಕನ್ನಡ ಭಾಷೆಯನ್ನು ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಾದ್ರೂ ನೀವು ಓದಿರಲೇಬೇಕಾಗುತ್ತೆ. ಸೊ ಓದಿರುವಂಥವ್ರು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ. ಜೊತೆಗೆ ನಿಮಗೆ ಒಂದು ಅಂಗನವಾಡಿ ಕಾರ್ಯಕರ್ತರ ಒಂದು ನೇಮಕಾತಿ ಸಂದರ್ಭದಲ್ಲಿ ನಿಮಗೆ ಸರ್ಕಾರದಿಂದ ಒಂದು ಅಂಗೀಕೃತ ಆಗಿರುವಂಥ ಒಂದು ಸಂಸ್ಥೆಗಳಾದ DSERT ಮತ್ತು ನಿಮಗೆ ECCE ಡಿಪ್ಲೊಮೊ ಕೋರ್ಸ್ಗಳು ಮತ್ತು JOC ಕೋರ್ಸ್ಗಳು, NTT ಕೋರ್ಸ್ಗಳು, ಇಷ್ಟು ಕೋರ್ಸ್ಗಳು. ಜೊತೆಗೆ ನಿಮಗೆ ಅಂಗನವಾಡಿ ಚಟುವಟಿಕೆಗಳಿಗೆ ಏನಾದರೂ ಸಂಬಂಧಿಸಪಟ್ಟಂತೆ ನಿಮಗೆ ಡಿಪ್ಲೊಮೊ ನ್ಯೂಟ್ರಿಷನ್ನು ಮತ್ತು ಹೋಮ್ ಸೈನ್ಸ್ ಸರ್ಟಿಫಿಕೇಷನ್ ಕೋರ್ಸ್ಗಳು ಆ್ಯಡ್ ಮಾಡಿರ್ತಾರೆ. ಜೊತೆಗೆ 1 ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಪ್ರಮಾಣ ಪತ್ರ ಹೊಂದಿದವರಿಗೆ ಮೊದಲನೇ ಆದ್ಯತೆಯೇ ನಿಮಗೆ ನೀಡ್ತಾ ಹೋಗ್ತಾರೆ. ಜೊತೆಗೆ ಅವರಿಗೆ 5 ಅಂಕಗಳನ್ನ ಒಂದು ಬೋನಸ್ ಆಗು ಸಹ ನಿಮಗೆ ನೀಡ್ತಿದ್ದಾರೆ. ಇದೆಲ್ಲ ಏನಪ್ಪ ಅಂತಂದರೆ ಒಂದು ಟ್ರೈನಿಂಗ್ ಕೋರ್ಸ್ಗಳಿರುತ್ತೆ. ನಿಮಗೆ ಒಂದು ನರ್ಸರಿ ಆಗಿರ್ಬೋದು, ಒಂದು ಪೂರ್ವ ಪ್ರಾಥಮಿಕ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಕೊಡ್ತಾರೆ. ಸೊ ಅಂಥದ್ದಾಗಿರ್ಬೋದು, NTT ಆಗಿರ್ಬೋದು, ECCE ಆಗಿರ್ಬೋದು, DSERT ಆಗಿರ್ಬೋದು, ಇಲ್ಲ JOC ಕೋರ್ಸ್ಗಳಾಗಿರ್ಬೋದು, ಇಂಥವ್ರಿಗೆ
ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಷ್ಟರಲ್ಲಿ ನೀವೇನಾದ್ರು ಮಾಡಿತ್ತು ಅಂತಂದ್ರೂ ಸಹ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ನಿಮಗೆ ಎಕ್ಸ್ಟ್ರಾ ಬೋನಸ್ ಏನಿದೆ ಆ ಒಂದು ಬೋನಸ್ ಅಂಕಗಳನ್ನ ನೀವು ಪಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಒಂದು ಅಂಗನವಾಡಿ ಸಹಾಯಕಿ ಏನಿದೆ ಆ ಒಂದು ಹುದ್ದೆಗೆ ಅವರ ಒಂದು ಎಜುಕೇಷನ್ ಏನಾಗಿರಬೇಕು ಅಂತಂದರೆ ಅವರ ಒಂದು ಎಜುಕೇಷನ್ ಬಂದು SSLCನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ, ಇಲ್ಲ ಅದಕ್ಕೆ ಒಂದು ಈಕ್ವಲೆಂಟ್ ಆಗಿರುವಂಥ ಒಂದು ಎಜುಕೇಷನ್ನ ಮಾಡಿದರೂ ಆಗುತ್ತೆ. ಅದರಲ್ಲಿ ನೀವು ಒಂದು SSLCಲಿ ಒಂದು ಕನ್ನಡ ಭಾಷೆನ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜಲ್ಲೂ ಸಹ ಮಾಡಿರಬೇಕು. ಜೊತೆಗೆ ನಿಮಗೆ ಒಂದು 625ಕ್ಕೆ ನಿಮಗೆ ಒಂದು 219 ಅಂಕನ ನೀವು ಪಡ್ಕೊಂಡಿರಬೇಕಾಗುತ್ತೆ. ಪಡ್ಕೊಂಡಿರುವಂಥ ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ. ನೀವೇನಾದ್ರು ಅಕಸ್ಮಾತ್ ಬೇರೆ ರಾಜ್ಯಗಳಲ್ಲಿ ಏನಾದ್ರು ವ್ಯಾಸಂಗ ಮಾಡಿತ್ತು ಅಂತಂದರೆ ಒಂದು ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಏನೋ ಸೆಕೆಂಡ್ ಲ್ಯಾಂಗ್ವೇಜ್ ಏನಿರುತ್ತೆ ಅದರಲ್ಲೂ ಸಹ ನೀವು ಓದಿರಬೇಕಾಗತ್ತೆ. ಇದೆಲ್ಲ ನಿಮಗೆ ಇಲ್ಲೊಂದಷ್ಟು ಕೊಟ್ಟಿದ್ದಾರೆ ಡೀಟೇಲ್ಸ್ಗಳು, ಅದನ್ನು ಚೆಕ್ ಮಾಡ್ಕೋಬೋದು. ಇದನ್ನೆಲ್ಲ ನಾನು ನಿಮಗೆ ಬೇಕಾದ್ರೆ ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಒಂದು ನೋಟಿಫಿಕೇಷನ್ ಹಾಕ್ತೀನಿ, ಅದನ್ನು ಸಹ ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮಗೆ ಒಂದು ಜನಸಂಖ್ಯೆ ಆಧಾರ ಅಂತೇನಿದೆ, ಸೊ ಒಂದು ಜನಸಂಖ್ಯೆ ಆಧಾರದ ಮೇಲೂ ಸಹ ನಿಮಗೆ ಮೀಸಲಾತಿಗಳನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ಕೋಬೋದು ಒಂದು ಜನಸಂಖ್ಯೆ ಏನಿದೆ, ಸೊ ಆ ಒಂದು ಸಹಾಯಕ ಹುದ್ದೆಗಳಿಗೆ 25ರಷ್ಟು ನಿಮಗೆ ಅಲ್ಪಸಂಖ್ಯಾತ ಒಂದು ಸಮುದಾಯಗಳೇನಿರುತ್ತೆ ಆ ಒಂದು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಮೀಸಲಾತಿಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಕೊಬೋದು. ಅದಾದಮೇಲೆ ನೀವು ಅಂಗನವಾಡಿ ಒಂದು ಕೇಂದ್ರಗಳ ಒಂದು ವ್ಯಾಪ್ತಿನ ಗುರುತಿಸುವಿಕೆ, ಸೊ ಅದನ್ನೆಲ್ಲ ಎಷ್ಟು ಮಾಡ್ತಾರೆ, ಏನು ಎತ್ತ, ಅವರ ಒಂದು ವ್ಯಾಪ್ತಿ ಎಷ್ಟಿರುತ್ತೆ, ಆ ಒಂದು ಗ್ರಾಮದಲ್ಲಿ ಈಗ ಆಲ್ರೆಡಿ ಏನಾದ್ರು ಕೇಂದ್ರ ಇತ್ತು ಅಂತಂದರೆ ಮತ್ತೆ ಹೊಸ ಕೇಂದ್ರಗಳೇನಾದ್ರು ಬೇಕಾ ಏನು ಎತ್ತ ಅಂತೆಲ್ಲ ಪರಿಶೀಲಿಸ್ಬಿಟ್ಟು ಅದಕ್ಕೆ ಹೊಸ ಒಂದು ಕೇಂದ್ರಗಳನ್ನು ಸಹ ಒಂದು ಗುರುತಿಸ್ತಾ ಹೋಗ್ತಾರೆ. ಮತ್ತು ಆಯ್ಕೆ ವಿಧಾನ, ನಿಮಗೆ ಆಯ್ಕೆ ಯಾವ ರೀತಿ ಆದ್ಯತೆಗಳನ್ನ ಕೊಡ್ತಾರೆ ಅಂದರೆ ಪ್ರಿಫರೆನ್ಸ್ನ ಯಾವ ರೀತಿ ಕೊಡ್ತಾ ಹೋಗ್ತಾರೆ ಅಂತ ಅನ್ನೋದು ಸಹ ನಿಮಗೆ ತೋರಿಸಿದ್ದಾರೆ. ಮೊದಲನೇದಾಗಿ ನಿಮಗೆ ಒಂದು ಆಸಿಡ್ ದಾಳಿಗೆ ತುತ್ತಾದಂಥ ಮಹಿಳೆಯರಿಗೆ ಮೊದಲ ಆಯ್ಕೆನ ಕೊಡ್ತಾ ಹೋಗ್ತಾರೆ. ಯಾರು ಆಸಿಡಿಂದ ಒಂದು ದಾಳಿಗೆ ಒಳಗಾಗಿರ್ತಾರೆ ಅಂಥವ್ರಿಗೆ ಎಕ್ಸ್ಟ್ರಾ 5 ಬೋನಸ್ ಪಾಯಿಂಟ್ಸ್ ಅಂತ ಏನಿದೆ ಆ ಒಂದು ಬೋನಸ್ ಪಾಯಿಂಟ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸು ಸಹ ಇರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನೀವು ನೋಡ್ಕೋಬೋದು ಇಲಾಖೆ ಒಂದು ಸಂಸ್ಥೆಗಳ ನಿವಾಸಿಗಳ ಒಂದು ಆಯ್ಕೆನೂ ಸಹ ನಿಮಗೆ ಒಂದು ಪ್ರಿಫರೆನ್ಸಲ್ಲೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ವಿಧವೆರೆಯ ಆಯ್ಕೆ, ಯಾರು ಒಂದು ಗಂಡ ತೀರೋಗಿರ್ತಾರೆ ಆ ಒಂದು ತೀರೋಗಿರುವಂಥ ಒಂದು ಮಹಿಳೆಯರಿಗೂ ಸಹ ಒಂದು ಆಯ್ಕೆಯಲ್ಲಿ ನಿಮಗೆ ಒಂದು ಆದ್ಯತೆ ಕೊಡ್ತಾ ಹೋಗ್ತಾರೆ. ಒಂದು ಎಕ್ಸ್ಟ್ರಾ 5 ಪಾಯಿಂಟ್ಸ್ ಅಂದರೆ ನಿಮಗೆ ಏನು ಬೋನಸ್ ಪಾಯಿಂಟ್ಸ್ಗಳಂತ ಏನಿರುತ್ತೆ ಆ ಒಂದು ಬೋನಸ್ ಪಾಯಿಂಟ್ಸ್ಗಳೆಲ್ಲ ನೀಡ್ತಾ ಹೋಗ್ತಾರೆ. ಅದಕ್ಕೆಲ್ಲ ನೀವು ಮರಣ ಪ್ರಮಾಣ ಪತ್ರ, ಅವರ ಯಜಮಾನರು ತೀರೋಗಿರುವಂಥ ಒಂದು ಡೆತ್ ಸರ್ಟಿಫಿಕೇಟ್ ಎಲ್ಲ ನೀವು ಇದಕ್ಕೆಲ್ಲ ಅಟ್ಯಾಚ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಒಂದು ಅಂಗವಿಕಲರ ಏನಾರು ಆಗಿತ್ತು ಅಂದರೆ ಅಂಥವ್ರಿಗೂ ಸಹ ಒಂದು ಈ ಒಂದು ಬೋನಸ್ ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಮತ್ತು ಜೊತೆಗೆ ನಿಮಗೆ ಒಂದು ಆದ್ಯತೆ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಬೋನಸ್ ಅಂಕಗಳು ಯಾವ ರೀತಿ ಇದು ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನೀವು ಚೆಕ್ಔಟ್ ಮಾಡ್ಕೋಬೋದು ಇಲ್ಲಿ ಪಾಯಿಂಟ್ಸ್ಗಳನ್ನೆಲ್ಲ. ಜೊತೆಗೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಹತ್ರ ಏನೇನೆಲ್ಲ ದಾಖಲಾತಿಗಳು ಇರಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ತೀನಿ ನೋಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಅರ್ಜಿ ನಿಗದಿತವಾದಂಥ ಒಂದು ಅರ್ಜಿ ನಮೂನೆ ಏನಿರುತ್ತೆ ಒಂದು ಆನ್ಲೈನಲ್ಲಿ ಅದು ಯಾವ ರೀತಿ ಎಲ್ಲೋಗಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎರಡನೇದಾಗಿ ಅವರ ಒಂದು ಜನನ ಪ್ರಮಾಣ ಪತ್ರ ಅಂದರೆ ಜನ್ಮ ದಿನಾಂಕ ಇರುವಂಥ ಒಂದು SSLC ಮಾರ್ಕ್ಸ್ ಕಾರ್ಡ್ ಏನಿದೆ ಈ ಒಂದು ಮಾರ್ಕ್ಸ್ ಕಾರ್ಡು ನಿಮ್ಮ ಹತ್ರ ಇರಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ನಿಗದಿತ ವಿದ್ಯಾರ್ಹತೆಯ ಒಂದು ಅಂಕಪಟ್ಟಿ ಅಂದರೆ ನಿಮ್ಮ ಹತ್ರ ಏನು ಓದಿರ್ತೀರ ಆ ಓದಿರುವಂಥ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ ಆ ಮಾರ್ಕ್ಸ್ ಕಾರ್ಡು ನಿಮ್ಮ ಹತ್ರ ಇರಬೇಕಾಗತ್ತೆ. ಜೊತೆಗೆ ಒಂದು ತಹಸೀಲ್ದಾರು ಮತ್ತು ಉಪ ತಹಸೀಲ್ದಾರಿಂದ ಪಡೆದಂಥ 3 ವರ್ಷ ಏನಿದೆ 3 ವರ್ಷಕ್ಕಿಂತ ಕೆಳಗಡೆ ಇರುವಂಥ ಒಂದು ವಾಸ ದೃಢೀಕರಣ ಪತ್ರ. ಸೊ 3 ವರ್ಷಕ್ಕಿಂತ ಅಂದರೆ ಇವಾಗ 2024 ಅಂದರೆ 2021ರಿಂದ ಮುಂದೆ ನೀವು ಅಲ್ಲಿ ವಾಸ ಇದ್ದೀರಾ ಅಂತ ನೀವು ಒಂದು ವಾಸ ದೃಢೀಕರಣ ಪತ್ರನ ಮಾಡಿಸ್ಕೊಂಡಿರ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ಅಭ್ಯರ್ಥಿಗಳ ಒಂದು ಜಾತಿ ಪ್ರಮಾಣ ಪತ್ರ, ಸೊ ಜಾತಿ ಪ್ರಮಾಣ ಪತ್ರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನು ಸಹ ನೀವು ಇಟ್ಕೊಂಡಿರಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು. ಅದ್ರ ಜೊತೆಗೆ ಒಂದು ಪತಿಯ ಮರಣ ಪ್ರಮಾಣ ಪತ್ರ ಹಾಗೂ ವಿಧವಾ ಪ್ರಮಾಣ ಪತ್ರ ಅಂತ ಏನಿದೆ ಅದನ್ನು ಸಹ ಇಟ್ಕೊಂಡಿರ್ಬೇಕು. ಯಾಕೆಂದರೆ ಸೊ ವಿಧವೆಯರೇನಾದ್ರು ಒಂದು ರಿಸರ್ವೇಷನ್ ಏನಾದ್ರು ಕೇಳ್ತಿದ್ದಾರೆ ಅಂದರೆ ಸೊ ಅವ್ರ ಯಜಮಾನರು ತೀರೋಗಿರುವಂಥ ಒಂದು ಮರಣ ಪತ್ರ ಆಗಿರ್ಬೋದು ಮತ್ತು ವಿಧವಾ ಪ್ರಮಾಣ ಪತ್ರ ಅಂತ ಕೊಡ್ತಾರೆ. ಸೊ ಇದನ್ನೆಲ್ಲ ನೀವು ಅದನ್ನು ಇಟ್ಕೊಂಡಿರಬೇಕಾಗತ್ತೆ ಎಲ್ಲನೂ, ಯಾಕೆಂದರೆ ಅದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನೀವೇನೋ ಅಂಗವಿಕಲರಾಗಿತ್ತು ಅಂದರೆ ನೀವು ಅಂಗವಿಕಲರಾಗಿದ್ದರೆ ಎಷ್ಟು ಪರ್ಸೆಂಟೇಜಲ್ಲಿ ನಿಮಗೆ ಕೊಡ್ತಾರಲ್ಲ ಸೊ ಅಂಥದ್ದು ಒಂದು ಅಂಗವಿಕಲ ಪ್ರಮಾಣ ಪತ್ರ ಏನಿದೆ ಆ ಒಂದು ಪ್ರಮಾಣ ಪತ್ರನೂ ಸಹ ನಿಮಗೆ ಇಟ್ಕೊಂಡಿರಬೇಕಾಗತ್ತೆ. ಆದರೆ ನೀವು ಯಾವುದು ನಿಮಗೆ ಅಂಗವಿಕಲರು ಅಂತ ಅಂದ್ಬಿಟ್ಟು ನಿಮಗೆ ಪೇಮೆಂಟ್ ಸ್ಲಿಪ್ಗಳೇನು ಕೊಡ್ತಾರೆ ಈ ಒಂದು ಪೇಮೆಂಟ್ ಸ್ಲಿಪ್ಗಳು ನಿಮಗೆ ಆಗೋದಿಲ್ಲ. ನೀವು ಅಂಗವಿಕಲರು ಅಂತಲೇ ನಿಮಗೆ ಏನು ಮೆನ್ಷನ್ ಮಾಡಿರ್ತಾರೆ ಅಂಥದ್ದನ್ನು ಮಾತ್ರ ನೀವು ಇಟ್ಕೊಂಡಿರಬೇಕಾಗತ್ತೆ.
ಜೊತೆಗೆ ನೀವೇನಾದ್ರು ವಿಚ್ಛೇದನ ಆಗಿತ್ತು ಅಂದರೆ ಡಿವೋರ್ಸ್ ಆಗಿತ್ತು ಅಂತಂದರೆ ಆ ಒಂದು ಡಿವೋರ್ಸ್ ಪತ್ರ ನಿಮ್ಮ ಹತ್ರ ಇರಬೇಕು. ಅದು ಕೋರ್ಟಿಂದ ಪಡ್ಕೊಂಡಿರುವಂಥ ಲೆಟರ್ ಏನಿರುತ್ತೆ ಆ ಡಿವೋರ್ಸ್ ಲೆಟರು ಸಹ ನೀವು ಇಟ್ಕೊಂಡಿರಬೇಕಾಗತ್ತೆ. ಇದಿಷ್ಟು ಸಹ ನೀವು ಪ್ರತಿಯೊಂದೂ ನೀವು ಇಲ್ಲೇನೇನು ಕೊಟ್ಟಿದ್ದಾರೆ ಇದನ್ನೆಲ್ಲನೂ ಸಹ ನೀವು ಇಟ್ಕೊಂಡಿರಬೇಕಾಗತ್ತೆ. ಆಧಾರ್ ಕಾರ್ಡು, ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಒಂದು ವೋಟರ್ ಐ ಡಿ ಆಗಿರ್ಬೋದು, ಇದೆಲ್ಲ ಪ್ರತಿಯೊಂದು ದಾಖಲಾತಿಗಳು ಸಹ ನೀವು ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟು ನೋಡ್ಕೋಬೋದು ನೀವು ಆಯ್ಕೆ ವಿಧಾನ. ಸೊ ಈ ಒಂದು ಹುದ್ದೆಗೆ ನಿಮಗೆ ಯಾವ ರೀತಿ ಆಯ್ಕೆ ಮಾಡ್ಕೋತಾರೆ ಅನ್ನುವಂಥದ್ದು ಸಹ ನಿಮಗೆ ಇಲ್ಲೇ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಓದ್ಕೋಬೋದು. ಯಾವ್ಯಾವ ರೀತಿ ನೀವು ನಿಮಗೆ ಆಯ್ಕೆ ವಿಧಾನಗಳನ್ನ ಕೊಡ್ತಾ ಹೋಗ್ತಾರೆ ಪ್ರತಿಯೊಂದೂ ಸಹ ನಿಮಗೆ ಇಲ್ಲೇ ತಿಳಿಸಿದ್ದಾರೆ. ಇದನ್ನೆಲ್ಲ ನೀವು ಒಂದು ಕಡೆಯಿಂದ ನೀಟಾಗಿ ಓದ್ಕೊಂಡು ಒಂದು ಅಪ್ಲಿಕೇಶನ್ನ ಹಾಕಿ. ಏಕೆಂದರೆ ಓದೋಕ್ಕೂ ಮುಂಚೆನೇ ನೀವು ಅರ್ಧಂಬರ್ಧ ತಿಳ್ಕೊಬೇಡಿ, ತಿಳ್ಕೊಂಡು ಇದು ಮಾಡಿಬಿಡಿ. ಸೊ ಹಾಗಾಗಿ ಕಂಪ್ಲೀಟಾಗಿ ಈ ಒಂದು ಏನಿದೆ ನಿಮಗೆ ಒಂದು ನೋಟಿಫಿಕೇಷನ್ ಏನಿದೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ನೀವು ಡೈರೆಕ್ಟಾಗಿ ಈ ಒಂದು ಇದರಲ್ಲಿ ಏನಿದೆ ನೋಟಿಫಿಕೇಷನೆಲ್ಲ ಪ್ರತಿಯೊಂದು ತಿಳ್ಕೊಂಡು ಅಪ್ಲಿಕೇಶನ್ ಹಾಕುವಂಥ ಪೇಜು ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದನ್ನು ಸಹ ನೋಡ್ಕೋಬೇಕು. ನಿಮಗೆ ಮಿನಿ ಅಂಗನವಾಡಿ ಕಾರ್ಯಕರ್ತರು ಏನೋ ಇತ್ತು ಅಂತಾರೆ ಅದಕ್ಕೂ ಒಂದು ಗುರುತಿಸ್ಬಿಟ್ಟು ಇದು ಮಾಡ್ತಾ ಹೋಗ್ತಾರೆ. ನಿಮಗೆ ಅನುಕಂಪದ ಆಧಾರದಲ್ಲಿ ನಿಮಗೆ ಒಂದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಹುದ್ದೆಗಳು ಗುರುತಿಸೋದಿದ್ರೆ ಅದನ್ನು ಸಹ ತಿಳಿಸ್ತಾ ಹೋಗ್ತಾರೆ. ಒಂದು ಶಿಸ್ತು ಪ್ರಾಧಿಕಾರ ಆಗಿರ್ಬೋದು, ಪ್ರತಿಯೊಬ್ಬರು ನಿಮ್ಮ ಒಂದು ಆಯ್ಕೆ ಸಮಿತಿ ಯಾವ ರೀತಿ ಇರುತ್ತೆ ಅಂತಲೂ ಸಹ ನಿಮಗೆ ಇಲ್ಲೇ ತೋರಿಸಿದಾರು ನೋಡ್ಕೋಬೋದು. ಇಲ್ಲ ಆಯ್ಕೆ ಸಮಿತಿ ಯಾರು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಯಾರು ನಿಮ್ಮ ಆಯ್ಕೆ ಸಮಿತಿ ಆಗಿರ್ತಾರೆ ನೀವು ನೋಡ್ಕೋಬೋದು. ಇಲ್ಲಿ ಒಂದು ಜಿಲ್ಲಾಧಿಕಾರಿಗಳೇ ನಿಮ್ಮ ಅಧ್ಯಕ್ಷರಾಗಿರ್ತಾರೆ. ಸೊ ನಿಮಗೆ ಮುಖ್ಯ ಕಾರ್ಯದರ್ಶಿಗಳೇ ನಿಮಗೆ ಉಪಾಧ್ಯಕ್ಷರಾಗಿರ್ತಾರೆ. ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ನಿಮ್ಮ ಸದಸ್ಯರಾಗಿರ್ತಾರೆ. ಸೊ ಇದೇ ರೀತಿ ಎಲ್ಲ ಒಂದು ಜಿಲ್ಲಾ ಮಟ್ಟದಲ್ಲೂ ಸಹ ಇರುತ್ತೆ ಮತ್ತು ತಾಲೂಕು ಮಟ್ಟದಲ್ಲೂ ಸಹ ನಿಮಗೆಲ್ಲ ರೀತಿಯಾದಂಥ ಒಂದು ಪರಿಶೀಲನೆ ಯಾರು ಮಾಡ್ತಾರೆ ಮತ್ತು ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ಒಂದು ವಿವರಗಳನ್ನ ಇಲ್ಲೇ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ 5/2/2024 ಕೊನೆ ದಿನ ಆಗಿರುತ್ತೆ. ಸೊ ಇಷ್ಟರಲ್ಲಿ ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ. ಜೊತೆಗೆ ನೀವು ಈ ಒಂದು ಅರ್ಜಿನ ಸಲ್ಲಿಸೋಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋದಿಲ್ಲ. ನಿಮಗೆ ಉಚಿತವಾಗಿ ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ. ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ದಂಗೆ ಸೊ ಈ ಒಂದು ವೆಬ್ಸೈಟಿಗೆ ಬಂತು ಅಂದರೆ ನಾನು ಈ ವೆಬ್ಸೈಟು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ನಿಮಗೆ ಶೇರ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಚೆಕ್ಔಟ್ ಮಾಡ್ಬೋದು, ನೋಡ್ಕೋಬೋದು. ಸೆಕೆಂಡ್ ಹಾಫಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಜಿಲ್ಲೆ ನೀವಿಲ್ಲಿ ನೋಡ್ಕೋಬೋದು. ಎಲ್ಲೆಲ್ಲಿ ನಿಮಗೆ ಒಂದು ಈ ಒಂದು ಹುದ್ದೆಗಳು ಖಾಲಿ ಇದೆ ಎನ್ನುವಂಥದ್ದು ಸಹ ಇಲ್ಲೇ ತಿಳಿಸಿದ್ದಾರೆ. ನಿಮಗೆ ಒಂದು ಸೆಲೆಕ್ಟ್ ಡಿಸ್ಟಿಕ್ಕು, ಪ್ರಾಜೆಕ್ಟು ಮತ್ತು ಒಂದು ಅಧಿಸೂಚನೆ ಸಂಖ್ಯೆ, ಹುದ್ದೆಯ ಆಯ್ಕೆ ಸಂಖ್ಯೆ, ಒಂದು ನಿಮ್ಮ ಕ್ಯಾಟಗರಿ, ಇದೆಲ್ಲ ಪ್ರತಿಯೊಂದು ಇಲ್ಲೇ ಕೊಟ್ಟಿದ್ದಾರೆ ನೋಡ್ಕೋಬೋದು. ಇಲ್ಲಿ ಯಾವ್ಯಾವ ಒಂದು ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ ಅಂದರೆ ಬೆಂಗಳೂರು ಅರ್ಬನ್ನು, ಬೆಂಗಳೂರು ರೂರಲ್ಲು, ಬೆಳಗಾವಿ, ಬೀದರು, ಹಾವೇರಿ, ತುಮಕೂರು, ಇದಿಷ್ಟು ಜಿಲ್ಲೆಗಳಿಗೂ ಸಹ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ. ಇದಿಷ್ಟು ಜಿಲ್ಲೆಯಲ್ಲೂ ಸಹ ನೀವು ಅರ್ಜಿನ ಹಾಕ್ಕೊಂಡು ಸೊ ನೀವು ಮುಂದಕ್ಕೆ ಅಪ್ಲಿಕೇಶನ್ನ ಮೂವ್ ಮಾಡ್ಕೋಬೋದು. ನಿಮ್ಗೆ ಅರ್ಜಿ ಯಾವ ರೀತಿ ಹಾಕೋದು ಅಂತ ಗೊತ್ತಾಗಿಲ್ಲ ಅಂತಂದರೆ ಸೊ ಕಮೆಂಟ್ ಮಾಡಿ, ನಿಮಗೆ ಅರ್ಜಿ ಹಾಕೋದು ಯಾವ ರೀತಿ ಅಂತಲೂ ತಿಳಿಸ್ಕೊಡ್ತೀನಿ. ನಿಮ್ಗೆ ಅರ್ಜಿ ಹಾಕೋದಕ್ಕೆ ಬಂದಿಲ್ಲ ಅಂದರೂ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ನಿಮ್ಮ ಅಪ್ಲಿಕೇಶನ್, ನಿಮ್ಮ ಡೀಟೇಲ್ಸ್ಗಳನ್ನ ಕಳಿಸ್ಕೊಟ್ರೆ ನಾವು ನಿಮ್ಗೆ ಅರ್ಜಿ ಹಾಕೂ ಸಹ ಕೊಡ್ತಾ ಹೋಗ್ತೀವಿ. ಯಾರು ನಮ್ಮ ಚಾನಲ್ಗೆ ಒಂದು ಜಾಯ್ನ್ ಆಗಿರ್ತಾರೆ, ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆ ಉಚಿತವಾಗಿ ಅರ್ಜಿಗಳನ್ನ ಹಾಕ್ಕೊಡ್ತಾ ಹೋಗ್ತೀವಿ. ಯಾರು ನಮ್ಮ ಚಾನಲ್ ಜಾಯ್ನ್ ಆಗಿಲ್ಲ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ನ ಕೊಟ್ಟು ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.